आप देख रहे हैं 7 न्यूज। मैं आपके साथ मोहम्मद सलमान जुनैदी। बीजापुर जिला के इंडी तालुका में खेत के रास्ते की समस्या को लेकर किसानों का गुस्सा फूट पड़ा। जय जवान जय किसान जय भारत माता रैत संगठन की ओर से इंडी तहसीलदार ऑफिस के सामने बड़ा आंदोलन किया गया। आंदोलन के दौरान संगठन के राज्य अध्यक्ष मोतीराम चौहान ने इंडी तहसीलदार के खिलाफ आक्रोश व्यक्त करते हुए कहा कि किसानों को अपने खेत तक पहुंचने के लिए सही रास्ते की सुविधा मिलनी चाहिए। अगर जल्द से जल्द इस समस्या का समाधान नहीं किया गया तो आने वाले दिनों में और भी बड़ा आंदोलन किया जाएगा। इस मौके पर जय जवान जय किसान जय भारत माता रैत संगठन के राज्य अध्यक्ष मोतीराम चौहान, राज्य संगठन संचालक रजाक मकानदार, इंडी तालुका अध्यक्ष संतोष मालवाड़ी, बंजारा समाज के राज्य अध्यक्ष बाबू महाराज, महिला घटक राज्य संचालक पार्वती कट्टीमनी, अशफाक इनामदार, सिटी अध्यक्ष अन्नूभाई, काशाभाई और इंडी सिटी अध्यक्ष शौकत शिगिरी समेत कई पदाधिकारी और कार्यकर्ता मौजूद रहे। आंदोलन के दौरान कई किसानों ने मीडिया से बात करते हुए अपनी समस्या को खुलकर सामने रखा और सरकार से तुरंत हल की मांग की। इस आंदोलन में जेडीएस अभ्यर्थी बीडी पाटिल, जेडीएस राज्य कार्यदर्शी अयूब नाटीकर, नगरपालिका मेंबर सिद्धू दंगे, रक्षणा वेदी के अध्यक्ष बालू मोजी और एआईएमआईएम के इंडी तालुका नेता सागिर मुल्ला ने भी शामिल होकर किसानों को अपना समर्थन दिया। किसानों का कहना है कि अगर उनकी समस्या का जल्द समाधान नहीं हुआ तो आंदोलन और तेज किया जाएगा। ನಮಸ್ಕಾರ। ಇವತ್ತು ಏನಪ್ಪ ಅಂದ್ರೆ ಇದೇ ನಮ್ಮ ತಹಸೀಲ್ದಾರ್ ಆಫೀಸ್। ಇದು ಯಾರ್ದ ದುಡ್ಡಿನ ಕಟ್ಟಿಲ್ಲ, ಇದು ನಮ್ಮ ರೈತರಿಗೆ ಅನುಕೂಲ ಆಗಬೇಕಂತ ನಾವು ಕಟ್ಟಿದ ಆಫೀಸ್। ಇದು ಟ್ಯಾಕ್ಸ್ ಪ್ರತಿಯೊಬ್ಬರು ರೈತ ಟ್ಯಾಕ್ಸ್ ಕೊಟ್ಟಿಸಿ ಇದು ಆಫೀಸ್ ಕಟ್ಟಿದೆ। ಇವತ್ತು ರೈತರು ನೋಡಿದ್ರೆ ಹೊಲದಿಂದ ಹೊಲಕ್ಕೆ ಹೋಗಕ್ ಹಾದಿ ಇಲ್ಲ। ಸರ್ಕಾರ ಏನ್ ಹೇಳ್ತಾರ, ನಿಮ್ಮ ಹೊಲಕ್ಕೆ ಇವತ್ತು ತುರ್ತು ಹಾದಿ ಇಲ್ಲ ಅಂದ್ರೆ ತಹಸೀಲ್ದಾರ್ ಹತ್ರ ಹೋಗ್ರಿ, ನೀವು ತಹಸೀಲ್ದಾರ್ ಆದೇಶ ಮಾಡಿದ್ವಿ ಅಂತ ಕೇಸಿ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ದ, ನಾವು ಆದೇಶ ಆಫೀಸ್ ನಮ್ಮ ಆಲ್ರೆಡಿ ಕೊಟ್ಟಾರ, ಅರ್ಜೆಂಟ್ ಬೇಕಿದ್ರೆ ಆದೇಶದ ಅವ್ರು ತಹಸೀಲ್ದಾರ್ ಹೋಗಿ ಅವತ್ತು ಹಾದಿ ಮಾಡಕ್ ನಿಮ್ಮ ಮೇಲೆ ಬೆಳಿಗ್ಗೆ ತೆಗಿಸ್ತಾರೆ ಹೇಳ್ತಾರ। ಇಲ್ಲಿ 2026 ಇದೇ ತಹಸೀಲ್ದಾರ್ ಸಾಹೇಬ್ರ ಆರ್ಡರ್, ಇದೇ ತಹಸೀಲ್ದಾರ್ ಆಫೀಸ್ ಒಳಗೆ ಇನ್ನೊಬ್ಬ ತಹಸೀಲ್ದಾರ್ ಬಂದ್ರೆ ಅವನೇ ಆರ್ಡರ್ ಮಾಡ್ಕೊಟ್ಟಿದ್ದು। ಈಗ 4 ತಹಸೀಲ್ದಾರ್ ಮನೆಗೆ ಹೋದ್ರೆ ಬಿ ಅವ್ರು ಇವತ್ತಿನ ತನಕ ರೈತರ ಹೊಲ್ದಾಗ ಹಾದಿ ಇವತ್ತು ವ್ಯವಸ್ಥೆ ಆಗ್ಲಿಲ್ಲ। ಅದರದಿಂದ ನಾವು ಎಲ್ಲಾರು ಅನೇಕ ಸಾವಿರಾರು ಪ್ರಾಬ್ಲಮ್ ತಗೊಂಡ್ ನಾವು ಇಂಡಿ ತಾಲೂಕಾ ಒಳಗ ನಮ್ಮ ಮನೆ ತಹಸೀಲ್ದಾರ್ ಸಾಹೇಬ್ರ ಆಫೀಸ್ ಮುಂದೆ ಗಾಂಧೀಜಿ ಹೋರಾಟ ಮಾಡ್ಬೇಕಂತ ಬಂದಿದ್ವಿ। ಗಾಂಧೀಜಿ ಹೋರಾಟ ಕೇಳಿಕಂದ್ರ ಭಗತ್ ಸಿಂಗ್ ಹೋರಾಟ ಹೆಂಗಿರ್ತಾವಪ್ಪ ನಮ್ಮ ಅಂದ್ರೆ ಇವ್ ಬಾಕ್ಲ ಎಲ್ಲ ಮುಚ್ಚಿ ದನ ಕರ ಎಲ್ಲ ಒಳಗೆ ಇಲ್ಲಿ ಬಿಟ್ಟು ಇಲ್ಲಿ ಹೊಲ್ದಾಗ ಇಲ್ಲೇ ಗಳೆ ಹೊಡೆದ ಇಲ್ಲೇ ಇವತ್ತು ಜೋಳ ಬೆಳೆಸ್ತೀನಿ ಬೇಕಂತ ನಾವು ಇಲ್ಲಿ ಬಂದಿದ್ವಿ। ಕುರ್ಗಿದಿಂದ ಬರ್ತಾ ಇದೆ ಆಲ್ರೆಡಿ, ಕುರ್ಗಿದಿಂದ ಎತ್ತುಗಳ ದನ ಕರ ಇಲ್ಲೇ ಬಿತ್ತೀವಲ್ಲ, ಅಲ್ಲಿ ಬಿತ್ತುದೇನೈತಿ ಇದು ನಮ್ದೇ ಜಾಗ। ಇಲ್ಲೇ ಟ್ರ್ಯಾಕ್ಟರ್ ಗಳ ಹೊಡಿತೀವಿ, ಇಲ್ಲೇ ರಾಶಿ ಬಿಡ್ತೀವಿ, ಇದು ಮಾಡ್ತೀವಿ, ಇಲ್ಲೇ ರಾಶಿ ಮಷಿನ್ ತಂದು ಇಲ್ಲೇ ಬಿತ್ತಬೇಕಂತ ಯಾರ ರೈತರಿಗೆ ಇಲ್ಲಿ ಜಾಗ ಕೊಡ್ಲಾಕ್ ಬಂದಿದ್ವಿ ನಾವು। ಅವು ನಿಮ್ಗೆ ಏನ್ ತೊಂದ್ರೆ ಐತೇನಪ್ಪ, ಅಲ್ಲಿ ಒಂದ್ 4 ಎಕರೆ ಇಲ್ಲೇ ಸಿಟಿ ಹತ್ರ ಐತಿ, ಇಲ್ಲೇ ಇದೆಲ್ಲ ಆಫೀಸ್ ಮುಂದೆ ಬಿತ್ತುಕೊಳ್ಳೋದು, ಜಾಳ ಬೀಳ ನೀರ್ ಬಿಡುದು, ಬೋರ್ ಐತಿ ಎಲ್ಲ ಐತಿ, ಇಲ್ಲೇ ಬಿತ್ತೇಸಿ ಮತ್ತ ಅವ್ರ ಶಾಲಿ ಹುಡುಗರು ತೊಂದ್ರೆ ಆಗ್ತಾ ಇದಾವ, ಹೊಲಕ್ ಹೋಗುದು ಬರುದು ತೊಂದ್ರೆ ಆಗ್ತಾ ಇದಾವ। ಅದರಿಂದ ನಾವು ಶಾಲಿ ಅವ್ರ ಸಾಹೇಬ್ರ ನಮ್ ಕಲಿಸ್ತೀನಿ ಅಂತ ಹೇಳ್ಯಾರ, ಅವ್ರು ಇಲ್ಲೇ ಕಲಿಸ್ತಾರ ತಹಸೀಲ್ ಸಾಹೇಬ್ರ ಹೇಳ್ಯಾರ, ನಾನೇ ಟೀಚರ್ ಆಗಿ ಕಲಿಸ್ತೀನಿ, ಅಲ್ಲಿ ಹೋಗಿ ಕೇಸಿ ದುಡಿತೀರಿ ಕ್ಲಾಸ್ ಮಾಡ್ಕೋತೀರಿ, ಇಲ್ಲೇ ಅವ್ರು ಫೀಸ್ ಕಟ್ಟೋದು ನಮ್ ತಪ್ಪ। ಅದರಿಂದ ತಹಸೀಲ್ದಾರ್ ಸಾಹೇಬ್ರು ಹೇಳ್ತಾ ಇದಾರೆ, ಎಷ್ಟು ಚಂದಾಗಿ ಹೇಳ್ದ ಗೊತ್ತೇನ್, ರೈತ ಸಂಘಟನೆದವ್ರು ಕೊಟ್ಟಿದ್ದ ಮನವಿ ನಡೆಯಂಗಿಲ್ಲ, ಪಾರ್ಟಿನೇ ಕೊಡ್ಬೇಕು। ಇವತ್ತು ಪಾರ್ಟಿ ಕೊತ್ತ 5-5 ಸಾವಿರ ಒಂದು ವರ್ಷಕ್ಕೆ ಆತ್ಮಹತ್ಯೆ ಮಾಡ್ಕೋತಾ ಇದಾರ ರೈತರು। ನಡಿಯಪ್ಪ ಏನ ಯಾವ ರೀತಿ ಐತೆ ಅಂದ್ರೆ ಎಷ್ಟು ನೀಟಾಗಿ ಹೇಳ್ತಾರ ಅವ್ರು, ಅಕ್ಷರ ಒಳಗೆ ಹೇಳ್ತಾರ, ನಮ್ಗ ರೈತರ ಭೂಮಿ ಒಳಗೆ ಬೆಳಿ ಬೆಳೆಸ್ಕೇಸಿ ಕುಡಿದೈತಿ, ಅದರಿಂದ ನಮ್ಮ ಹೋರಾಟ ನಿರಂತರವಾಗಿ 1 ವರ್ಷ ಆಗ್ಲಿ 10 ವರ್ಷ ಆಗ್ಲಿ ಇಲ್ಲಿ ಹಾದಿ ಎಲ್ಲಿ ತನಕ ಆಗಿಲ್ಲ ಅಲ್ಲಿ ತನಕ ನಾವು ಇಲ್ಲೇ ಇರ್ತೀವಿ। ಹಾದಿ ಮಾಡ್ಕೊಟ್ರ ಮನೆಗೆ ಹೋಗ್ತೀವಿ, ಹಾದಿ ಮಾಡ್ಕೊಟ್ಲಿ ಅಂದ್ರೆ ಇಲ್ಲೇ ಬಿತ್ತು ಹೊಲ ಬಿತ್ತಿ ಇಲ್ಲಿ ತಿಂತೀವಿ ನಾವು। ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಸರ್, ಈಗ ನೀವು ಅವ್ರು ಏನ್ ಕಲಿತಾರೆ ಇವಾಗ ಕೆಲಸ ನಿಮ್ಮ ತಹಸೀಲ್ದಾರ್ ಸಾಹೇಬ್ರ, ನಾ ಇಲ್ಲಿ ಶಾಸಕ ಸಾಹೇಬ್ರ ಹೇಳ್ತೀನಿ, ಯಶವಂತರಾಯ ಗೌಡ್ರ ಸಾಹೇಬ್ರ ನೀವು ಒಳ್ಳೆಯವರು, ಹಿಂಗ ಅಧಿಕಾರಿಗಳಿಗೆ ನೀವೇನ್ ಒತ್ತಡ ಕೊಡ್ತಾ ಇದ್ರಿ ಗೊತ್ತಿಲ್ಲ, ಏನ್ ಅವ್ರು ನಿಮ್ಗೆ ಒತ್ತಡ ಕೊಡ್ತಾ ಇದ್ರೆ ಗೊತ್ತಿಲ್ಲ। ಆ ರೈತರ ಹೊಲ್ದಾಗ ಹಾದಿ ಆಗ್ಲಿಕ್ಕೆ ಅಂದ್ರ ಇದು ನಿಮ್ಮ ಸುಧಾ ಮರ್ಯಾದಿದ ಪ್ರಶ್ನೆ ಐತಿ। ಯಾಕಂದ್ರೆ ನೀವು ಹೇಳ್ತೀರಿ ರೈತರ ಪರವಾಗನ ಅಂತ ಕೇಸಿ, ಈಗ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಇವತ್ತಿನ ತನಕ ನೀನ್ ಏನು ಇದು ಇಲ್ಲ। ನಿಮ್ ಮಾಧ್ಯಮ ಮುಖಾಂತರ ಹೇಳ್ತೀನ, ನಮ್ಮ ಯಶವಂತರಾಯಗೌಡ ಶಾಸಕರ ಸಾಹೇಬ್ರ ಅಷ್ಟ ರೈತರ ಪರವಾಗಿ ಕಳ್ಕಳಿ ಇದ್ರ ಇದು ನಮ್ಮ ಹೋರಾಟಕ್ಕೆ ಬಂದು ಜೈನಿಂಗ್ ಆಗಿ ಕೂತಿ ಅವ್ರ ರೈತರ ಹಾದಿ ಮಾಡಿಸ್ತಾರ ಅದಕ್ಕೆ ಆಶ್ವಾಸನೆ ಐತಿ। ಇಲ್ಲಾಂದ್ರೆ ಇಲ್ಲಿ ಏನು ಬೇರೆ ಈಗ ಬಿಜೆಪಿದವ್ರು ಇದಾರ, ಕಾಂಗ್ರೆಸ್ದವ್ರು ಇದಾರ,
ಅವ್ರು ಸುಧಾ ಅವ್ರು ಓಟ್ ಹಾಕಿ ಆಯ್ಕೆ ಮಾಡ್ತಂದಿಲ್ಲ ರೈತರಿಗೆ ಓಟ್ ಹಾಕ್ಯಾರ ಅವ್ರು ಇಲ್ಲ ಅವ್ರು ಸುಧಾ ಬಂದ್ ಕುಂಡ್ರಬೇಕಾಗಿದೆ. ಇವತ್ತು ಏನೈತೆ ಅಂದ್ರೆ ಬಿಜೆಪಿ ಕಾಂಗ್ರೆಸ್ JDS ಎಲ್ಲ ಒಂದೇ, ಇವು ರಾಜಕೀಯದವ್ರ ಮಕ್ಕ ಒಂದೇ. ಸುಮ್ಮನೆ ಇಲೆಕ್ಷನ್ ಬರೋಣ ಬರ್ತಾರ, ಮನಿ ಹೋಗ್ತಾರ, ನಮ್ಗೆ ಓಟ್ ಹಾಕ್ರಿ, ನಿಮ್ಗೆ ರಸ್ತೆ ಮಾಡ್ಕೊಡ್ತೀವಿ, ನಿಮ್ಗೆ ಹೆಲಿಕಾಪ್ಟರ್ ತಂದು ಕೊಡ್ತೀವಿ, ಹೊಲ್ದಾಗ ಹಂಗ್ ಮಾಡ್ಕೊಡ್ತೀವಿ, ಹಿಂಗ್ ಮಾಡ್ಕೊಡ್ತೀವಿ, ಏನೂ ಮಾಡ್ಕೊಡಂಗಿಲ್ಲ. ಎಲ್ಲಿ ತನಕ ರೈತರು ಸ್ವಂತ ಬೆಳೆದಿದ್ದ ಬೆಲೆಗೆ ನಾವೇ ದುಡ್ಡು ಕೇಸಿ ನಾವೇ ಇವ್ರಿಗೆ ಹಾಕೇಸಿ ನಾವೇ ಅನಿಸ್ಕೋಬೇಕು. ಅದ್ರದಿಂದ ನಾ ಸಾಹೇಬ್ರ ಯಶವಂತರಾಯಗೌಡ್ರ ಸಾಹೇಬ್ರ ನೀವು ತುರ್ತು ಅವ್ರಿಗೆ ಫೋನ್ ಹಚ್ಕೇಸಿ ಅವ್ರಿಗೆ ಅವ್ರ ರಸ್ತೆ ಅವಲಕ್ಕೆ ಹೋಗೋದು ಅದು ಮಾಡ್ಲಿಕ್ಕಂದ್ರೆ ಇದು ಮುಂದೆ ಬರುವುದು ಇಲೆಕ್ಷನ್ ಒಳಗೆ ನಿಮ್ದು ಈ ರೈತರ ಮಾತ್ರ ನಿಮ್ ತಕ್ಕ ಪಾಠ ಕಲಿಸ್ತಾರ ಅಂತ ಹೇಳ್ತೀನಿ. ಸರ್, ಈಗ ಅವರು ಅಂತಾರೆ ರೈತರದು ಮನಿ ನಡೆಯಲ್ಲ ಅಂತ ಹೇಳಿ ಸಂಘಟನೆ. ಈಗ ವೈಯಕ್ತಿಕವಾಗಿ ಕೊಟ್ರೆ ಅದು ನಡೀತಾವ ಅಥವಾ ಅದು ಕೆಲಸ ಆತಾವ ಅಂತ? ಅದು ಡಸ್ಟಿಂಗ್ ಡಬ್ಬಿ ಒಳಗೆ ಒಗಿತಾರ ಅವ್ರ ಹತ್ರ ಒಂದ್ ಕಾಪಿ ಇಲ್ಲ. ಒಬ್ಬ ರೈತರ ಹತ್ರ ಒಂದ್ ಇಟ್ಕೊಂಡಾರ ಅವ್ರ, ಆ ಡಸ್ಟಿಂಗ್ ಡಬ್ಬಿ ಇರ್ತಾವ ಬಾಜು, ಹಿಂಗೆ ಎತ್ತೊಳಗೆ ಬಿಡ್ತಾರ. ಡೈಲಿ ಎಷ್ಟೋ ರೈತರದ್ದು ಡೈಲಿ ಅವ್ರು ಹೇಳಿ ನಾ ಹೇಳಿ ಡೈಲಿ ಒಂದು 50 ರೈತರ ಮಂದಿ ಇಲ್ಲಿ ಬರ್ತಾರ ಇಂಡಿ ಒಳಗ ಹಾದಿ ಸಂಬಂಧ ಪ್ರಾಬ್ಲಮ್ ತಗೊಂಡು 50 ಮಂದಿ ಒಳಗೆ 10 ಮಂದಿ ಕೆಲಸ ಆಗಿಲ್ಲ ಇವತ್ತಿನ ತನಕ. ಈಗ ಲಾಸ್ಟ್ ನೀವು ಏನ್ ಹೇಳ್ಬೇಕನ್ನಿಸ್ತದೆ? ನಮ್ದು ಏನ್ ಹೇಳಿಲ್ಲ, ಇಲ್ಲಿ ಕುಂಡಿರ್ತೀವಿ. ಇದು ನಮ್ದು ಏನ್ ಹೋರಾಟ, ಗಾಂಧೀಜಿ ಹೋರಾಟ ಐತಿ, ಶಾಂತ ರೀತಿ ಹೋರಾಟ ಮಾಡ್ತೀವಿ. ಅಟು ಮೀರಿ ಆಗ್ಲಿಕ್ಕಂದ್ರೆ ನಾವು ಮುಂದೆ ಭವಿಷ್ಯ ಒಳಗೆ ಏನ್ ನಾವು ನಮ್ಮ ಹೋರಾಟಗಳು ಬೇರೆ ಐತಿ, ಮೇನ್ ರೋಡ್ ನ್ಯಾಷನಲ್ ಹೈವೇ ಬಂದ್ ಮಾಡ್ಕೊಂಡಿರ್ತೀವಿ. ಈಗ ನಿಮ್ಮ ಬೇಡಿಕೆ ಪೂರ್ಣ ಆಗ್ಲಿಕ್ಕಂದ್ರೆ ನೀವು ಇಲ್ಲೇ ಕೂತಿರ್ತೀರಿ, ಅದು ಅವರು ತಮ್ಮ ಕೆಲಸ ಮಾಡ್ಕೊತಿರ್ತಾರೆ. ಇಡೀ ಕರ್ನಾಟಕ ಒಳಗ, ಇಡೀ ಇಂಡಿಯಾ ಒಳಗೆ ಇದು ಹೋರಾಟ ಮುಂದುವರಿತ. ಇನ್ನೋಡ್ರಿ ನೀರಿನ ಬಾಟ್ಲಿ ಇವೆಲ್ಲ, ಇದು ಗ್ಯಾಸ್, ಅಡಿಗೆ ಮಾಡುದು, ದನ ಕರ ಬರ್ತಾ ಇದಾವ, ಗಳೆ ಹೊರಗ್ ಟ್ರ್ಯಾಕ್ಟರ್ ಬರ್ತಾ ಇದಾವ, ಏನ ಎಲ್ಲ ತಂದ ನಮ್ಗೆ ಎಂತ ಆಫೀಸ್ ಐತಿ ಮರ, ಟಾಯ್ಲೆಟ್ ಐತಿ ಒಳಗ, ಎಲ್ಲ ಐತಿ, ಮಕ್ಕಳಾಗ ಜಾಗ ಐತಿ, ಎಲ್ಲ ವ್ಯವಸ್ಥೆ ಐತಿ, ಇಲ್ಲೇ ಮಕ್ಕೋತೀವಿ. ಇವತ್ತಿನ ದಿವಸ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತೀಯ ಸಂಘಟನೆ ವತಿಯಿಂದ ನಮ್ಮ ಜೈ ಜವಾನ್ ಜೈ ಕಿಸಾನ್ ಸಂಘಟನೆಗೆ ಹಲವಾರು ಸಂಘಟನೆಗಳು ಹಾಗೂ ರೈತ ಮುಖಂಡರು ಹಾಗೂ ಸಾರ್ವಜನಿಕರು ನಾಗರಿಕರು ನಮ್ಮ ಸಂಘಟನೆಗೆ ಬೆಂಬಲತ ರೂಪವಾಗಿ ಇವತ್ತ ನಮ್ಮ ಹೋರಾಟದಲ್ಲಿ ಪಾಲ್ಗೊಂಡು ನಮ್ಮ ಜೊತೆಯಲ್ಲಿ ಇದ್ದಾರೆ. ನೀವು ಏನೇ ನಿರ್ಧಾರ ತಗೊಂಡ್ರಿ ನಾವು ಆ ನಿರ್ಧಾರಕ್ಕೆ ನಾವು ಬದ್ಧಿದ್ದೆವು. ರೈತರ ಕಷ್ಟ ನಷ್ಟಗಳನ್ನು ನಾವು ಎಲ್ಲರೂ ಕೂಡಿಕಿಸಿದ ಹೋಗಲಾಡ್ಸೋಣ. ಸರ್ಕಾರಿ ಎಲ್ಲಾ ಇಲಾಖೆ ಅಧಿಕಾರಿಗಳು ಇಂಡಿ ಒಳಗೆ ಹದಗೆಟ್ಟ ಹೈದರಾಬಾದ್ ಹೋಗ್ಯಾವ. ಯಾವ ಅಧಿಕಾರಿಗಳು ರೈತರಿಗೆ ಏನೋ ಸ್ಪಂದನೆ ಕೊಡ್ಲಿಕ್ಕೆ ರೆಡಿ ಇಲ್ಲ. ಎಷ್ಟೋ ಸಲ ನಾವು ಮನಿಗಳು ಕೊಟ್ಟೆವು, ಲೆಟರ್ಗಳು ಕೊಟ್ಟರು ಏನೋ ಪ್ರಯೋಜನ ಇಲ್ಲ. ನಮ್ಗ CM ಅಂದಿಂದ ನಮಗೆ ಲೆಟರ್ಗಳು ಪತ್ರಗಳು CM ಸೆಕ್ರೆಟರಿ ಅವರು ಕೊಟ್ಟು ಕಳಿಸ್ತಾರ. ಆ CM ಲೆಟರ್ ಕಿತ್ತ CMಗಳು ಅವ್ರಕ್ಕಿಂತ ಇವರು ಇಂಡಿ ತಾಲೂಕದು ಅಧಿಕಾರಿಗಳು ಏನಾಗ್ಯಾರ, ಅವ್ರು ಬಹಳ ಹೆಚ್ಚಿನವ್ರು ಆಗ್ಬಿಟ್ಟಾರ. ಯಾವಾದೇ ಕೆಲಸ ಇದ್ರು ರೈತರಿಗೆ ಸ್ಪಂದನೆ ಇಲ್ಲ. ಮತ್ತೆ ಎಲ್ಲಾ ನಡೆಯೋದು ರೈತರಿಂದ. ರೈತರೇ ದುಡ್ಲಿಲ್ಲಪ್ಪ ಅಂದ್ರೆ ಇವ್ರು ಏನು, ಇವ್ರು ಎಷ್ಟು ಮಂದಿ ಅದಾರ? ಈಗ ಎಣಸಿ ಹೋದ್ರ 100 ಮಂದಿ ಅದಾರ ಆಫೀಸ್ ವರ್ಕರ್. ಈಗ ನೀವು ರೋಡ್ ಮ್ಯಾಗ ಹೋಗೋರು ಬರೋರು ಎಲ್ಲ ಹೊಲ್ದಾಗಿದ್ದವ್ರು ಮನ್ಯಾಗಿದ್ದವ್ರು ನಾವು ರೈತರು. 80% ನಾವು ರೈತರು ಇದ್ರ ಬಿ ನಾವು 100 ಮಂದಿ ಹೇಳ್ದಂಗ ನಾವು ಕೇಳ್ಬೇಕಾಗ್ಯಾವ. ಅದಕ್ಕ ಈ ಇಂಡಿ ತಾಲೂಕದು ಪೂರಾ ಏನೋ ಪರಿಸ್ಥಿತಿನೇ ಎಲ್ಲ ಕೆಟ್ಟೋಗ್ಯಾವ. ರೈತರಿಗೆ ಏನೋ ಕಿಮ್ಮತ್ತಿಲ್ಲ, ಏನೋ ಕೆಲಸ ಏನೋ ಆಗಲ್ಲಾಗ್ಯಾವ. ಹಾದಿಗಳು ಸಮಸ್ಯೆ, ಮತ್ತ ಗ್ರಾಮ ಪಂಚಾಯತಿದು ಎಲ್ಲ ಕಲ್ಲವ್ವ ಮಲ್ಲಪ್ಪ ಅಂತ ಹೇಳಿ ಕಿಸ್ಮ ಅವ್ರವ್ರೇ ಕ್ರಿಯಾಯೋಜನೆಗಳು ಹಾಕೋದು. ಕ್ರಿಯಾಯೋಜನೆದ ಹಾಕಿ ಅವ್ರವ್ರೇ ಅನುದಾನ ಎತ್ಕೊಂಡು ಬಿಡೋದು. ನಿಜವಾದ ರೈತರಿಗೆ ಯಾರಿಗೆ ಸೆಟ್ ಬೇಕಾಗ್ಯದ, ಯಾರಿಗೆ ರಸ್ತೆ ಬೇಕಾಗ್ಯದ, ಯಾರಿಗೆ ಕೃಷಿ ಹೊಂಡ ಬೇಕಾಗ್ಯದ, ಯಾರಿಗೆ ಏನು ಬೇಕಾಗ್ಯದ ಅದು ಕೊಡ್ಲಿಕ್ಕೆ ರೆಡಿ ಇಲ್ಲ. ಅವ್ರವ್ರಲ್ಲೇ ಈಗ ಮೆಂಬರ್ ಇದ್ದೀನಪ್ಪ ಅಂದ್ರ ನನಗೆ 10-20 ಲಕ್ಷ ರೂಪಾಯಿ ಕ್ರಿಯಾಯೋಜನೆ ಕೊಡ್ತಾರ. 10-20 ಹೆಸರು ನಾ ಹಾಕ್ಬಿಡ್ತೀನಿ, 10-20 ಹೆಸರು ಹಾಕಿಸಿ ನಾ ಎತ್ಕೊಂಡು ಬಿಡ್ತೀನಿ. ಅದಕ್ಕೆ ಹಿಂಗಾಗಿ ಪೂರಾ ಇಲ್ಲಿ ಏನು 35 ಪಂಚಾಯತಿ ಅದಾವ. 35 ಪಂಚಾಯತಿ ಎಲ್ಲ ಪೂರಾ ಅದೇ ಅಣಿಬಾರ್ಕತಿನೇ ಅದ. ಈಗ ಪಂಚಾಯತಿದು ಸಿಸ್ಟಮ್ ಏನದಪ್ಪ ಅಂದ್ರ, ಗ್ರಾಮ ಪಂಚಾಯತಿದು ಏನು ಸಿಸ್ಟಮ್ ಅದಪ್ಪ ಅಂದ್ರ ಮೆಂಬರ ಚೇರ್ಮನ್ ಇವರೇ ಕ್ರಿಯಾಯೋಜನೆ ಮಾಡ್ಬೇಕಂತದ ಸಿಸ್ಟಮ್ ಏನು ಇಲ್ಲದು ಇಲ್ಲ. ಅವಶ್ಯ ಗ್ರಾಮಕ್ಕೆ ಏನು ಅವಶ್ಯಕತೆ ಅದ, ಎಲ್ಲಿ ರೋಡ್ ಬೇಕಾಗ್ಯದ, ಎಲ್ಲಿ ಗಟಾರ್ ಬೇಕಾಗ್ಯದ, ಎಲ್ಲಿ ಲೈಟ್ ಬೇಕಾಗ್ಯದ, ಎಲ್ಲಿ ಚರಂಡಿ ಬೇಕಾಗ್ಯದ, ಎಲ್ಲಿ ಒಳಚರಂಡಿ ಬೇಕಾಗ್ಯದ, ಇದು ಅವಶ್ಯಕತೆ ಎಲ್ಲಿದ್ದದ ಅದು ಅರ್ಜಿ ಕೊಡಬೇಕು. ಯಾರಿಗೆ ಕೊಡಬೇಕು? PDO ಕೊಡಬೇಕು. PDO ಅಧಿಕಾರ ಕೊಟ್ಟ ಮ್ಯಾಗ ಅದೇ ರಿಸೀವ್ಡ್ ಕಾಪಿ ತಂದು ತಾಲೂಕ್ ಪಂಚಾಯತಿ ಕೊಡಬೇಕು. ಅದೇ ತಾಲೂಕ್ ಪಂಚಾಯತಿಗೆ ತಂದು ಕೊಟ್ಟಿದ್ದು ಏನ್ ಮಾಡ್ಬೇಕು? CS ಕೊಡ್ಬೇಕು. ಆ CS ಕೊಟ್ಟಿದ ಕಾಪಿ ಅವ ರಿಸೀವ್ಡ್ ಮಾಡ್ಕಿಸಿಂದ
ಗ್ರಾಮ ಪಂಚಾಯತಿಗೆ ಕಳಿಸ್ತಾನ. ಆ ಕಳಿಸಿದ್ದೆ ಅದೇ ಕ್ರಿಯಾ ಯೋಜನೆ ತಯಾರಾಗ್ತದ. ನಮಗ ಸಾರ್ವಜನಿಕರಿಗೆ ಯಾರಿಗೂ ಗುರುತಿಲ್ಲ, ಎಲ್ಲಿ ಏನ್ ಮಾಡ್ಬೇಕು, ಯಾವ ಯೋಜನೆ ಹ್ಯಾಂಗ್ ತಗೋಬೇಕು, ಏನ್ ಮಾಡ್ಬೇಕು ಅನ್ನೋದು ಯಾರಿಗೂ ಗುರುತಿಲ್ಲ. ಸರ್ ಇವತ್ತು ಏನ್ ಮಾಡತ್ತಿರುವಂತದ್ದು ಎಲ್ಲಿ ಮಾಡತ್ತೆ? ಈಗ ಇಂಡಿ ತಹಶೀಲ್ದಾರ್ ಆಫೀಸ್ನಾಗ ನಾವು ಬಂದೆವು. ಈಗ 2023 ಒಂದು ಕೋರ್ಟ್ ಆದೇಶ ಆಗ್ಯದ ಹಾದಿ ಮಾಡಿಕೊಡು ಅಂತೇಳಿ. 2023 ಆದೇಶ ಆಗ್ಯದ. ಆ ರೈತರು ತುಂಬಾ ಸುಸ್ತಾಗ್ಯಾರ, ಅಲೆದಾಡಿ ಎಷ್ಟೇ ಅರ್ಜಿ ಕೊಟ್ಟರು ಅದು ಹಾದಿ ಮಾಡಿ ಕೊಟ್ಟಿಲ್ಲ. ಆ ಹಾದಿ ಮಾಡಿ ಕುಡ್ಲಾರ ಬಿಟ್ಟಿಗೆ ನಮ್ಮ ಜೈ ಜವಾನ್ ಜೈ ಕಿಸಾನ್ ರೈತ ಸಂಘಕ್ಕೆ ಅವ್ರು ಬಂದಾರ. ಅವ್ರು ಬಂದು ನಮಗೆ ಅರ್ಜಿ ಕೊಟ್ಟಕಾರ ನಾವು ಬಂದು ಕೊಟ್ಟಿದ್ದೆವು. ನಮಗ್ ತಹಶೀಲ್ದಾರ್ ಸಾಹೇಬ್ ಏನ್ ಹೇಳ್ತಾರ, ನೀವು ಕೊಟ್ಟಿದ್ದು ಲೆಟರ್ಕ್ ನಮಗ್ ಮಾನ್ಯತೆ ಇಲ್ಲ ಅಂತ ಹೇಳ್ಬಿಡ್ತಾರ. ಅಂದ್ರೆ ನಾವ್ ಏನು ಜೀರೋ. ಇಟ್ಟೆಲ್ಲ ಮಂದಿ ಈಗ ನಾವ್ ಇಟ್ಟು ಮಂದಿ ಬಂದಿದ್ದೆವು. ಒಬ್ರಿಗೆ 500 ರೂಪಾಯಿ ಪಗಾರ ಹೇಳಿದ್ರ ಅಲ್ಲಿ ಹೊಲ್ದಾನ ಕೆಲಸ ಬಿಟ್ಟೆ ಬರ್ಬೇಕಲ್ಲ. ನಾವು ಸುಮ್ ಬಂದಿದ್ದೇವೆ ಇಲ್ಲಿ. ಈಗ ಬಂದಿರೋ ಅಂದ್ರೆ ಲಕ್ಷಾನುಗಟ್ಲೆ ಲುಸ್ಕಾನ್ ಆಯ್ತು ರೈತರಿಗೆ. ಆ ಲಕ್ಷಾನುಗಟ್ಲೆ ಲುಸ್ಕಾನ್ ಆಗಿದ್ದು ಬಿಟ್ಟಿಗಿಸಿ ಎಲ್ಲಾ ವಿಚಾರ ಮಾಡಿ ಅವ್ರು ಸ್ವಲ್ಪ ಇದು ಬೇಕು ಅವ್ರಿಗೆ. ಇಟ್ಟು ಬಂದಾರಪ್ಪ, ಇದು ಏನದ ನನ್ನ ಕೆಲಸ, ಇದು ಅವ್ರ ಕೆಲಸ ಅವ್ರು ಮಾಡಿದ್ರೆ ನಾವು ಬರೋ ಅವಶ್ಯಕತೆ ಇಲ್ಲಿ ಬರಂಗಿಲ್ಲ. ಅದಕ್ಕ ನಾವು ಹೋರಾಟಕ್ಕೆ ಬಂದಿದ್ದೆವು. ನಮ್ಮ ಕೆಲಸ ಆಗುತ್ತಾನ, ನಮ್ಮ ಹಾದಿ ಮಾಡಿ ಕೊಡೋತನ ನಾವು ಇಲ್ಲಿಗೆ ಹೋಗಂಗಿಲ್ಲ. ಅವ್ರು ಯಾವ ಜೈಲ್ದಾಗ ಹಾಕ್ತಾರ, ಎಲ್ಲಿ ಹೋಗಿ ಮನಗಿಸ್ತಾರ, ಎಲ್ಲಿ ಏನ್ ಮಾಡ್ತಾರ, ಅದಕ್ಕೆ ನಾವೆಲ್ಲ ಸಿದ್ಧ ಆಗಿ ನಮ್ಮ ಭಗವಣಿ, ನಮ್ಮ ಗ್ಯಾಸ, ನಾವು ನೀರ ಎಲ್ಲ ಇಲ್ಲಿ ತಂದು ವ್ಯವಸ್ಥೆ ತಂದು ಬಿಟ್ಟಿದ್ದೆವು. ಎಲ್ಲರೂ ನಮಗೆ ಸಪೋರ್ಟ್ ಕೊಟ್ಟಾರ, ಎಲ್ಲ ಇದು ಮಾಡಿ ನ್ಯಾಯ ಮಾಡ್ತೇವೆ. ಈಗ ಶಗೀರ ಮುಲ್ಲಾ ಇವರು ಇದ್ರ ಬಗ್ಗೆ ಇದನ್ನು ಉದ್ದೇಶಿಸಿ ಎರಡು ಮಾತಾಡ್ಬೇಕು. ಸರ್ ಅದು ರಾಠೋಡ ಆಸ್ತಿ ಬೆನ್ನಕಳ್ಳಿ ಮೊದಲು ಚಿದಾಂಬರ ಕುಲಕರ್ಣಿ ಇದ್ದಕ್ಕಾರ ಆದೇಶ ಆಗಿತ್ತು. ಆ ನಂತರ ಸರ್ಕಲ್ ಸಾಹೇಬರು ಅದಕ್ಕೆ ತಹಸೀಲ್ದಾರ್ ಸಾಹೇಬರು ಬಂದಿದ್ರು, ಹಿರೇಮಠ ಸರತ್ಕಿಸಿಂದ್ರ. ತಹಸೀಲ್ದಾರ್ ಸಾಹೇಬರು ಬಂದಾಕರ ಇವ್ರ ಸರ್ಕಲ್ ಏನಂದ್ರು, ಬೆನ್ನಕಳ್ಳಿ ಟು ನಿಂಗಲ್ ರಸ್ತೆ ತೆರವುಗೊಳಿಸ್ತೀರಿ ಅಂತ ಹೇಳಿದ್ರಲ್ಲಿ. ಅದು ತಹಸೀಲ್ದಾರ್ ಸಾಹೇಬ್ರು ನಮ್ ಕಡೆ ತಪ್ಪಾಗೈತಿ, ನಾವು ಹೊಳ್ಳಿ ಹೋಗ್ತೀವಿ, ಇದು ಬರೆಯೋದಿಲ್ಲ, ಬ್ಯಾರೆ ಬರೆಯಬೇಕಾಗಿತ್ತು, ಅದೇ ಬರ್ದಾರ ಮಾತಾಡೋದ್ರಲ್ಲಿ. ಸರ್ಕಲ್ ಹೋಗಿ ಕೇಳೋಣ, ನನಗೇನು ಗೊತ್ತಿಲ್ಲತ್ರ. ಸರ್ಕಲ್ ಎತ್ತದ್ರ ನೀವು 10,000 ಕೊಟ್ರೆ ಮುಂದಿನ ಪಾರ್ಟಿ 50,000 ಕೊಟ್ರೆ ಏನೋ ಲೆಕ್ಕಾಚಾರ ಅವಾಗಲೂ ಹೇಳಿದ್ರು. ಅದನ್ನು ಮೊನ್ನೆ ಸಲ ಮತ್ತೆ ಬಂದ್ ಕಿಸಿ ಮತ್ತೆ ಆದೇಶ ಕೊಟ್ರು. ಮೊನ್ನೆ ಇದೇ ಸರ್ ಇದ್ದಾಕರ ಆದೇಶ ಮಾಡಿದ್ರು 100 ಸಲ ಅವ್ರಿಂದ ಬೆನ್ನತ್ತೀನಿ ಅಂದ್ರೆ ಸರ್ಕಲ್ ಹೆಸರು ಸರ್ಕಲ್ದಿಂದ ಇವು ಸರ್ವೇದವ್ರು ಹಾಕೋರು, ಸರ್ಕಲ್ ಸಾಹೇಬ್ ಹಾಕೋರು. ಸರ್ ನಮ್ಮ ರಸ್ತೆ ಸಮಸ್ಯೆ ಹಿಂಗೆ ಸಮಸ್ಯೆ ನರ್ವಸ್ ಸರ್ ಅಂದ್ರು ಹೊಟ್ಟೆ ಗಮನ ತಗೋತಾ ಇರಲ್ರಿ. ನಮ್ದೆಲ್ಲ ಪೂರಾ ಎಲ್ಲ ಹುಡುಗರೆಲ್ಲ ಸ್ಥಿತಿ ಎಲ್ಲ ಕೆಟ್ಟೈತಿ. ಸಾಲಿ ಹೋಗ್ಬೇಕಂದ್ರೆ ಹುಡುಗರು ಹೊಟ್ಟೆ ಯಾವ ರಸ್ತೆ ಇಲ್ಲ. ನಮ್ದೆಲ್ಲ ಮೆಕ್ಕೆಜೋಳ ಅಲ್ಲೇ ರಾಶಿ ಬಿದ್ದವೆ. ಲಿಂಬಿ ಗಿಡ ಲಿಂಬಿಕೆ ಹೋಗ್ಬೇಕಂದ್ರು ಆಸೋದನೆ ಇಲ್ಲ. ಮತ್ ನಮ್ದು ಯಾವ್ದು ಏನ್ ಮಾಡ್ಬೇಕಂದ್ರೆ ಹೊಟ್ಟೆ ಇದನ್ನೇ ಇಲ್ಲ. ಒಟ್ಟ ಈಗ ಹೇಳಿದ್ರಿ ಅಧಿಕಾರಿ ಬರ್ದಿದ್ ತಪ್ಪು ಆಗಿತ್ತಂತ ಇನ್ನೊಂದು ಕೆಲಸ ಮಾಡ್ತಿಲ್ಲ. ಅದು ತಪ್ಪಾಗಿದ್ದು ಅಧಿಕಾರಿ ಮೇಲೆ ನೀವು ಈಗ ಬಂದು ಹೋರಾಟ ಮಾಡಾಕ್ತೀರಿ. ಇದ್ರಲ್ಲಿ ಅವ್ರದ ವಿರುದ್ಧ ಏನ್ರಿ ಹೋರಾಟ ಆಗ್ಬೇಕು? ನಮ್ಗೆ ಇಲ್ಲಿ ಅವ್ರು ತಪ್ಪು ಮಾಡ್ರ ಅವ್ರು ಎಲ್ಲಿ ತನ ನಮ್ಮ ಇದು ಕೊಡ್ತಾರ ಅಲ್ಲಿ ತನ ಇಲ್ಲೇ ಕೊಂಡ್ರವ್ರು ನಾವು ಇಲ್ಲಿ. ಇದು ನಿಮ್ಮ ಆರೋಪ ಅಥವಾ ನಿಮ್ಮ ಡೌಟ್ ಇದೆ ಅವ್ರು ತಪ್ಪು ಮಾಡ್ಯಾರ? ನಾನು ತೋರಿಸ್ತೇವಲ್ಲ, ರೇಟಿಂಗ್ ತೋರಿಸ್ತೇವಲ್ಲ, ಅವ್ರು ಬರ್ದಿದ್ದು ತಪ್ಪು ಮಾಡ್ರ ನಾವು. ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಬೇಡಿಕೆ ಇದೆ ನಿಮ್ಗೆ ತೊಂದರೆಗೆ? ನಮ್ದೇನಲ್ರಿ ಎಲ್ಲ ಆಸ್ತಿ ಹೊಟ್ಟೆ ತೊಡಗೊಳಿಸ್ಬೇಕ್ರಿ. ಹೊಟ್ಟೆ ಹಾದಿರಿ ಹಾದಿ ನಮ್ ಕರೆಕ್ಟ್ ಐತೆ, ನಮ್ ಬೇಡಿಕೆ ಇರ್ತದ್ರಿ. ಒಟ್ಟ ಎಷ್ಟು ರೈತರ ಮೇಲೆ ಎಂತದ್ದು ತೊಂದರೆ ಆಗಿದೆ? ಈ ಪೂರ ಹಲವಾರು ರೈತರು ಅವರ ಹಿಂದಿ ಕಾಲು ಎಲ್ಲರೂ ಹಂಗೆ ಹೇಳ್ತಾರೆ, ಹಾದಿ ಅಂತ ಹೇಳ್ತಾರೆ. ಎಲ್ಲ ಹಾದಿ ಸಮಸ್ಯೆ ಅದ್ರಿ ಇರುತ್ತೆ. ರಾಜು ರಾಠೋಡ್ ಪ್ರಕಾರ 2022 ಆದೇಶ ಆಗೈತ್ರಿ. ಆದ್ರ ತಹಸೀಲ್ದಾರ್ ಕಡೆ ಬಂದ್ ಮನವಿ ಕೊಟ್ಕೊಟ್ ಹೋಗ್ಯಾವ್ರಿ. ಆದ್ರ ಯಾರು ತಗೊಂಡಿಲ್ರಿ, ಅದು ಬಂದೇ ಇಲ್ರಿ. ಅವ್ರು ನಾಳೆ ಬರ್ರಿ ನಾಡ್ದು ಬರ್ರಿ, ನಾವ್ ತಹಸೀಲ್ದಾರ್ ನೋಡಿದ್ವಿ ಇವತ್ತಿರಿ, ಅವ್ರು ಇಲ್ಲಿ ಅಂತಾರ್ರಿ. ಹೋದಾಗ ನಾವ್ ಭೇಟಿ ಆಗಿದ್ರಿ, ಯಾರು ನೋಡಿಲ್ರಿ ನಮ್ಗ. ಅದಕ್ಕೆ ನಾವ್ ಮಿಕ್ಕಿ ಇವ್ರ ಕಡೆ ಹೋಗ್ಯಾರಿ, ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಅವ್ರ ಕಡೆ ಹೋಗ್ಯಾರಿ. ಅವ್ರ ಕಡೆ ಹೋಗಿದಕ್ಕೆ ಇವ್ರ ಸಂಬಂಧ ಇಲ್ಲ ಅನ್ನಕತ್ತಾರ್ರಿ. ನಮ್ಗೆ ಏನೇ ಕಂಡೀಷನ್ ಇದ್ರು ನಮ್ಗ್ ಹಾದಿ ಮಾಡ್ಕೊಡ್ಬೇಕ್ರಿ. ನಮ್ ರೂಲ್ಸ್ ಪ್ರಕಾರ ಬಾರ್ 1 ಬಾರ್ 2 ಐತ್ರಿ, ಅದ್ರೊಳಗ ಐತ್ರಿ ಹಾದಿ. ಅವ್ರು ಕೊಡ್ತಾ ಇಲ್ಲ. ಊರಾಗ ಎಲ್ಲರೂ ಮೆಂಬರ್ ಚೇರ್ಮನ್ಗಳು ಸದಿ ಯಾರೂನು ಬಂದ್ ಹೇಳಕ್ ತಯಾರಿಲ್ರಿ. ನಮ್ಗ ಹೇಳ್ರಿ ಬರ್ರಿ ಬರ್ರಿ ದಯಮಾಡಿ ಹೇಳ್ತೀವಿ ಅಂದ್ರೆ ಯಾರೂನೇ ಬರಕ್ ತಯಾರಿಲ್ರಿ ನಮ್ಗ. ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಅವ್ರ ಕಡೆ ಬಂದೇರಿ. ಆದೇಶ ಆಗೈತ್ರಿ, ನಿಮ್ಗೆ ಹಾದಿ ಐತಿ ಅಂತ ಆಗೈತ್ರಿ. 10 ಎಕರೆ 21 ಗುಂಟಕ್ ಹಾದಿ ಐತಿ ಅಂತ ಆಗೈತ್ರಿ. 2022 ಆಗ್ಯದ್ರಿ. ಕೊಟ್ಟೇರಿ, ಬಂದೇ ಇಲ್ರಿ. ಅವ್ರು ಬಂದಿಲ್ರಿ, ಕೊಟ್ಟಿಲ್ರಿ. ಅವ್ರು ಏನು ಒಂದ್ ಯಾವ್ದೋ ಲೆಟರ್ ತಗೊಂಬ ಅಂತಾರ್ರಿ. ಅವ್ರು ಕೋರ್ಟ್ನಾಗ ಹೋಗಿ ಅವ್ರಿದ್ರ ಈಗ ನಾವ್ ಕೊಟ್ಟೆ ತಗೊಂಡ್ ಹೋಗತ್ ವಕೀಲ್ರಿ ಹೇಳ್ತಾರ್ರಿ. ಯಾರ್ ಕಡೆ ಸೈಬೇಕ್ರಿ ನಾವು? ಏನ್ ನಮ್ ಹೊಲ 10 ಎಕರೆ 21 ಗುಂಟೆ 4 ಮಕ್ಳು ಜೀವನ ಮಾಡ್ಬೇಕು. ಇಡೀ ಹೊಲ್ದಾನ ಎಲ್ಲ ದನ ಕರ ಮಾರಿ ಊರ ಬಂದ್ ನಿಂತೇವ್ರಿ. ನಮ್ ಹೊಲ್ದಾಗ ಏನು ಇಲ್ಲ. ಈಗ ಬಾಳೆ ಹ್ಯಾಂಗ್ ಮಾಡ್ಬೇಕ್ರಿ ನಾವ್ ಅಲ್ಲಿ? ಅದು ರೀ ಹಾದಿ ಐತ್ರಿ, ಕರೆ ಅವ್ರ ಹೈಸ್ ಕೊಡಲಾಗ್ಯಾರಿ. ನಮ್ಗ್ ಹಾದಿ ಐತ್ರಿ.
ಅದು ಹಳ್ಳ ಐತ್ರಿ ಅಲ್ಲಿ ಹಳದ ನೀರ್ ಹರಿತಾವ್ರಿ ನಾವ್ ಮಾಡಿ ಕೊಡ್ಬೇಕ್ರಿ ಹಾದಿ. ಈಗ ಅಡಿಗೆ ಮಾಡೋದ್ ಸಾಮಾನು ಊಟಕ್ಕ ಎಲ್ಲ ತಂದಾರಿ ಇಲ್ಲೇ ಇರ್ತಾವ್ರಿ, ಎಲ್ಲ ತಂದಿರಿ. ಇಲ್ಲೇ ಇರ್ತಾರ. ನಾವ್ ಎಷ್ಟ್ ದಿನ ಮಾಡ್ಕೊಡ್ತಾರ ಅಷ್ಟ್ ದಿನ ಇಲ್ಲೇ ಇರ್ತೀವ್ರಿ. ಒಟ್ ನಮ್ಗೆ ಹಾದಿ ಮಾಡ್ಕೊಡ್ಬೇಕ್ರಿ ಅವ್ರು. ಬೇಡಿಕೆ ಪೂರ್ಣ ಆಗುತ್ತಲ್ಲ ನಾವು ಇಲ್ಲೇ ಇರೋದು. ಇಲ್ಲೇ ಇರ್ತೀವ್ರಿ. ನಿಮ್ಮ ಹೆಸರು ಜಯಶ್ರೀ ರೀ, ಹೆಸರಿ ಜಟ್ಟಿಂಗ್ರಾಯ ಲೋಣಿರಿ. ಹೇಮಂತ್ ಪ್ರೆಸಿಡೆಂಟ್. ಮೂಲವ ನಮಸ್ಕಾರ ಎಲ್ಲ ಇಂಡಿ ಮಂದಿಗೆ. ಇವತ್ತ ನಾವು ತಹಶೀಲ್ದಾರ್ ಆಫೀಸ್ನಾಗ ಜೈ ಜವಾನ್ ಜೈ ಕಿಸಾನ್ ಮತ್ತ ಜೈ ಭಾರತೀಯ ಸಂಘಟನೆ ವತಿಯಿಂದ ಏನದ ಎಲ್ಲಾ ಸಂಘಟನೆ ಒಗ್ಗಟ್ಟು ಕೂಡಿಕೆಸಿಂದ್ರ ನಾವು ಒಂದು ಇದು ಮಾಡ್ಲಾತೀವಿ, ಪ್ರತಿಭಟನೆಯನ್ನು ಮಾಡ್ಲಾಗತ್ತೀವಿ. ಯಾಕಪ್ಪ ಅಂತಂದ್ರ ನಾವು ಹಲವಾರು ಬಾರಿ ಯಾವುದೇ ರೈತರಾಗ್ಲಿ ಮತ್ತ ಸಂಘಟನೆಗಳಾಗ್ಲಿ ಮತ್ತ ಸಾರ್ವಜನಿಕ ಆಗ್ಲಿ ಯಾರಾದ್ರೂ ಒಂದ್ ಅರ್ಜಿ ಕೊಟ್ರಂದ್ರ ಇವ್ರ ಅರ್ಜಿಗೆ ಒಂದು ಕಿಮ್ಮತ್ ಇರಲ್ರಿ. ಎಷ್ಟೋ ಉದಾಹರಣೆಗಳು ಅದಾವ ನಮ್ ಇಂಡಿ ಒಳಗ. ಒಟ್ಟೆ ರೋಡ್ ಬಗ್ಗೆ ಆಗ್ಲಿ ರೈತರ ಸಮಸ್ಯೆ ಬಗ್ಗೆ ಆಗ್ಲಿ ಒಟ್ಟೆ ಅವ್ರ ಅನ್ಕೇರ್ಲೆಸ್ ಮಾಡ್ಬಿಡ್ತಾರ್ರಿ. ತಹಶೀಲ್ದಾರ್ ಅವ್ರ ರೆಸ್ಪಾನ್ಸ್ ಚಲೋ ಕೊಟ್ರಂದ್ರ ಅವ್ರ ತೆಳಗಿನವ್ರ ಕೆಲಸ ಮಾಡಂಗಿಲ್ಲ, ಅವ್ರ ತೆಳಗಿನವ್ರು ಮಾಡಾದ್ರ ಮತ್ತೊಬ್ರು ಮಾಡಂಗಿಲ್ಲ. ಇವ್ರ ಏನ್ ಮಾಡ್ಯಾರ ಎಲ್ಲಾ ಒಂದು ಬಿಸ್ನೆಸ್ ಮಾಡ್ಬಿಟ್ಟಾರ್ರಿ. ಇವ್ರ ರೈತರಿಗೆ ಏನು ಸುಮ್ಮ ಟೈಮ್ ಪಾಸ್ ಮಾಡೋದು ಕರ್ಸೋದು ಒಂದ್ ಅರ್ಜಿ ಕೊಡ್ತಾರ. ಪ್ರತಿ ಸಲ ಅರ್ಜಿ ಕೊಡಾಕ ಹೆಂಗ್ ಆಗ್ತದ? ಒಂದ್ ವಾರಿಗೆ 15 ದಿವ್ಸಿಗೆ 20 ದಿವ್ಸಿಗೆ ಯಾರ್ ಅರ್ಜಿ ಕೊಡ್ತಾರ ಹೇಳ್ರಿ ನೋಡೋಣ. ಇವ್ರ ಅರ್ಜಿ ಬರನ ಅರ್ಜಿ ಕೊಡ್ರಿ. ರೈತರ ಯಾರು ಓದ್ಲಾರ್ದವ್ರು ಬರಿಲಾರ್ದವ್ರು ಬಂದ್ರ ಅವ್ರ ಅರ್ಜಿ ಕೊಡಕ್ ಹೆಂಗ್ ಸಾಧ್ಯ ಆಗ್ತದ? ಇವ್ರು ಕೆಲವೊಂದ್ ಕೆಲ್ಸಗಳು ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರ ಬಾಯಿಲಿ ಹೇಳಿದ್ರ ಬಿ ಓರಲ್ಲಿ ಹೇಳಿದ್ರ ಬಿ ಅವ್ ಕೆಲ್ಸಗಳು ಆಗ್ಬೇಕು. ಇವ್ರು ಒಳಗಿಂದ ಹೊರಗ್ ಬರಕ್ಕೆ ತಯಾರಿರಂಗಿಲ್ಲ. ಇವ್ರ ಕೆಲ್ಸ ಯಾರ ಅಧಿಕಾರಿ ಹೇಳಿದ್ರಂದ್ರ ಅವ್ರ ಎಡಿಎಲ್ ಅವ್ರ ತೆರಗ್ ಹೇಳ್ತಾರ, ಸರ್ವೇದವ್ರು ಅವ್ರಿಗೆ ಹೇಳ್ತಾರ, ಸರ್ವೆ ಅವ್ರಿಗೆ ಮತ್ತೇನದ ನಾವು ತಹಶೀಲ್ದಾರ್ ಅವ್ರಿಗೆ ಹೇಳ್ಬೇಕು, ಎಸಿ ಅವ್ರಿಗೆ. ಈಗ ಹಲವಾರು ಸಾರ್ತಿ ನಾ ಕೆಲವೊಂದು ವಿಷಯಗಳೆಲ್ಲಾ ಫೇಸ್ಬುಕ್ ನಲ್ಲಿ ಹಾಕಿರ್ತೀನಿ. ಇಂಡಿ ರೈತರದು ಬಿಡ್ರಿ, ಈಗ ಸದ ರೈತರದು ಆಯ್ತು, ಇಂಡಿ ಎಲ್ಲಾ ರೋಡ್ಗಳು ಹದಗೆಟ್ಟು ಹೋಗ್ಯಾವ. ಅವ್ ರೋಡ್ಗಳು ಏನೋ ಸಂಬಂಧ ಇಲ್ಲ. ಈಗ ನಾವು ಹೇಳದಷ್ಟೇ ಎಲ್ಲಾ ಅಧಿಕಾರಿಗಳಾಗ್ಲಿ ಮತ್ತೇನದ ನಗರ ಶಾಸಕರು ಏನದ ಇದ್ರ ಬಗ್ಗೆ ಗಮನ ಕೊಡ್ಬೇಕು. ರೈತರಂದ್ರೆ ನೀವು ಗೆದ್ದು ಬರ್ಲಾಗತ್ತೀರ ಅಂದ್ರೆ ರೈತರ ಪರವಾಗಿ ಗೆದ್ದು ಬರ್ಬೇಕಲ್ಲ, ನೀವು ಕೆಲಸ ಮಾಡ್ಬೇಕಲ್ಲ. ಇವ್ರೆಲ್ಲಾರು ಇಲ್ಲಿ ಈ ಟೈಪ್ ಕುಂದ್ರಬೇಕಂದ್ರ ನಗರ ಶಾಸಕರಿಗೆ ಆರಿಸ್ಕೊಂಡು ಬರೋದಕ್ಕ ಮತ್ ಅಪೋಸಿಷನ್ ದವ್ರ ಎಲ್ಲದಾರ. ಇವ್ರ ಅಪೋಸಿಷನ್ ದವ್ರು ಇದೇ ತರ ಮಾಡಿದ್ರ ಪ್ರತಿ ಸಲ 5 ವರ್ಷಕ್ಕೆ ಒಂದ್ಸಲ ಓಟ್ ಕೇಳಕ್ ಬರ್ತಾರ. ಇಂಥ ಸಂಘಟನೆಗಳಿಗೆ ರೈತರಿಗೆ ಕಷ್ಟ ಕಾಲಕ್ಕೆ ಬರ್ಬೇಕು ಅವ್ರು. ಮತ್ ಇಂಥ ಟೈಮ್ನಾಗ ಬರ್ಲಿಲ್ಲ ಅಂದ್ರೆ ಯಾವಾಗ ಬರೋರು ಇರೋದಕ್ಕ ಅಂದ್ರೆ ಈಗ ಅರ್ಜಿ ಹ್ಯಾಂಗ್ ಕೊಡ್ಬೇಕಂತ ಕೊಟ್ಟೋರ್ದು ಆಗ್ಲಿಕ್ಕೆ ಕೆಲಸ ಆಗಿಲ್ರಿ. ನಾವ್ 5 ವರ್ಷದಿಂದ ಇಂಗಳಗಿ ರೋಡ್ ಬಗ್ಗೆ ಕೊಟ್ಟಿದ್ದೇವೆ. ಇಲ್ಲೇ ಬಹಳ ದೂರ ಇಲ್ಲ, 5 ಕಿಲೋಮೀಟರ್ ಹೇಳ್ತೀನಿ. ಇಂಡಿ 1 ಕಿಲೋಮೀಟರ್ ಅವ್ರ ನೀವು ರೋಡ್ ಸುದ್ದಿಲ್ಲ. ಇಲ್ಲೇ ಅವ್ರ ಪಸಂದ್ ಯಾರು ಇರ್ತಾರ, ಅವ್ರಿಗೆ ಓಟ್ ಯಾರು ಹಾಕ್ತಾರ, ಅವ್ರ ಪರವಾಗಿ ಯಾರು ನಿಂದಿರ್ತಾರ, ಅವ್ರ ಸಂಬಂಧ ಅವ್ರು ತಕರಾರು ಇಟ್ಕೊಂಡ್ ಕುಂದಿರ್ತಾರ. ಅಧಿಕಾರಿಗೆ ನೀವು ಅರ್ಜಿ ಕೊಡೋಗಿಂತ ಬದಲು ಈಗ ನಿಮ್ಮ ಶಾಸಕರಿಗೆ ಕೊಟ್ಟಿ ನಿಮ್ಮ ಓಟ್ ಹಾಕಿ ತಂದೀವಿ, ಈಗ ನೀವು ನಮ್ ಕೆಲಸ ಮಾಡ್ರಿ ಅಂತ ಹೇಳಿ ಅಲ್ಲಿ ಕೂತಿದ್ರೆ ಹೇಗಾಗ್ತಿತ್ತು? ಇಲ್ರಿ, ನಾವ್ ನಗರ ಶಾಸಕರಿಗೆ ಪ್ರತಿ ಸಲ ಹೇಳಕೇನ್ರಿ, ನ್ಯೂಸ್ ಮಾಧ್ಯಮದಲ್ಲಿ ಹೇಳದ್ ಬೆಳಕ ಸುದ್ದಿ ಗೊತ್ತಾಗಂಗಿಲ್ರಿ, ಪೇಪರ್ ಒಳಗ್ ಗೊತ್ತಾಗಂಗಿಲ್ಲ. ಈ ಸೋಷಿಯಲ್ ಮೀಡಿಯಾ ಅಂದ್ರ ಒಂದ್ ಇದು ಆಗ್ಯದ. ಸಣ್ಣ ಹುಡುಗರು ನೋಡ್ತಾರ, ಅವ್ರು ನೋಡಕ್ ಆಗಂಗಿಲ್ರಿ, ಅಧಿಕಾರಿ ಅವ್ರು ನೋಡಂಗಿಲ್ಲ. ನಾವೇ ಮಾಡ್ಬೇಕಂತ ಹೇಳಿ ಲೆಟರ್ ಕೊಡಕ್ ಏನ್ ಅವಶ್ಯಕತೆ ಇದ್ರೆ? ಈಗ ಪ್ರತಿ ಒಂದ್ಸಲ ಲೆಟರ್ಗೆ ಎಲ್ಲಿ ಗೋಳೆ ಮಾಡ್ಕೊತ್ ಕುಂದಿರ್ಬೇಕು? ಅವ್ರೇನ್ ಆಫೀಸರ್ ಅವ್ರಿಗೆ ಓದಾಕ್ ಬರಂಗಿಲ್ಲ. ಇಲ್ಲೇ ಒಂದ್ 20 ಮಂದಿ ಕುಂದಿರ್ತಾರ್ರಿ ಅರ್ಜಿ ಬರ್ಲಿಕ್ಕ. ಅವ್ರ ಅರ್ಜಿ ಬರ್ದ್ ಕೊಡ್ಬೇಕಂದ್ರ ಅವಾಗ ಒಳಗ್ ಒಯ್ದು ಕೊಡ್ಬೇಕು. ಇದು 1 ಫ್ಲೋರ್ ಇಲ್ರಿ, 3 ಫ್ಲೋರ್ ಐತಿ. ಸರ್ವೆ ಮಾಡಕ್ ಹೋಗ್ಬೇಕಂದ್ರ 3rd ಫ್ಲೋರ್ಗೆ ಹೋಗ್ಬೇಕು. 1st ಫ್ಲೋರ್ದಾಗ ಮಾಡಂಗಿಲ್ಲ ಅವ್ರ ಮ್ಯಾಲ ಯಾರ ಮುದುಕರು ಬಂದ್ರ ಮ್ಯಾಲ ಹೆಂಗ್ ಹೋಗ್ಬೇಕು? ಅರ್ಜಿ ಕೊಡೋದು ಒಂದ್ ಲೆಟರ್ ಮೇಲೆ ಕೆಲ್ಸ ಆಗ್ಬೇಕು. 3-4 ಸಲ ಕೆಲ್ಸ ಹೆಂಗ್ ಆಗ್ತದೆ? 2-3 ಸಲ. ಈಗ ಹತ್ತರ್ಗದಾಯ್ತು, ಬೇನೂರ್ದಾಯ್ತು, ಮತ್ತ ಯಾವ್ರಿ ಇವೆಲ್ಲ ಊರ್ದು ಸಮಸ್ಯೆಗಳದಾವ. ಈಗ 2022 ಸಮಸ್ಯೆ ಬಗೆಹರ್ಲಿಕ್ಕತ್ತಿಲ್ಲ ಅಂದ್ರ ಮತ್ತ ಅಧಿಕಾರಿ ಅವ್ರಿಗೆ ಇನ್ನ 8 ಲೆಟರ್ ಕೊಡ್ಬೇಕು ಹೇಳ್ರಿ ನೋಡೋಣ. ಇವ್ರ ಏನ್ ಮಾಡ್ಬೇಕ್ರಿ? ಅಧಿಕಾರಿ ಅವರಿಗೆ ಮತ್ತ ಯಾರವ್ರ ತೆಳಗಿನವ್ರ ಅದಾರ ನೋಡ್ರಿ, ಸರ್ವರಿಗೆ ಎಡಿಎಲ್ಆರ್ ಅವ್ರಿಗೆ ಇವ್ರೆಲ್ಲಾರಿಗೆ ಏನದ ಒಂದ್ ಪನಿಷ್ಮೆಂಟ್ ಕೊಡ್ಬೇಕ್ರಿ. ಇವ್ರು ಯಾರು ಲೋಕಲ್ದವ್ರ ಅದಾರ ನೋಡ್ರಿ, ಇವ್ರ ಲೋಕಲ್ದವ್ರಿಗೆ ಇಲ್ಲ ಕಿತ್ ಹಾಕ್ಬೇಕ್ರಿ. ಇಲ್ಲಿ ಇದನ್ನ ಕಿತ್ ಹಾಕದ್ರೆ ಎಲ್ಲಾ ಕೆಲ್ಸಗಳು ಆಗ್ತಾವ. ನಮ್ಮ ಎಲ್ಲಿವರೆಗೆ ಇದು ಏನದ ಇದು ಸಮಸ್ಯೆ ಬಗೆಹರುದಿಲ್ಲ, ನಾವ್ ಇವ್ರ ಸಂಘಟ ಇರ್ತೇವ್. ಈಗ ಅವ್ರ ಮೇಲೆ ಕ್ರಮ ಆಗ್ಲಿಕ್ಕಂದ್ರ ನಿಮ್ ಮುಂದಿನ ನಡೆಯೋದು ನಾವ್ ಇಲ್ಲೇ ಹೋರಾಟ ಮಾಡ್ತೇವೆ, ಇಲ್ಲೇ ಕುಂದಿರ್ತೇವ್. ನಾವು ನಮ್ ಕೆಲ್ಸ ಆಗೋವರೆಗೆ ಕುಂದಿರ್ತೇವ್. ನಾವು ತಮ್ಮ ಹೆಸರು? ಸಗೀರ್ ಅಹಮದ್ ಮುಲ್ಲಾ.
ಹಾಕೋತಾರ. ಈ ರೀತಿ ನೀವು ಬೀದಿಗೆ ಬಂದ್ರೆ ಇವತ್ತು ನಿಮ್ಮಲ್ಲಿ ಬಂದು ಕೇಸಿ ಅಂತ ಅವ್ರಿಗೆ ಆಯ್ತು ಮಾಡ್ತಾರೆ. ಅವರಿಗೆ ಗೊತ್ತಾಗ್ಲಿ ಏನಾಯ್ತು. ಈ ಇಂಡಿ ತಹಸೀಲ್ದಾರ್ ಆಫೀಸ್ ಒಳಗೆ ಇನ್ನ ಹಲವಾರು ಬಾರಿ ಇವತ್ತು ಇದ್ರ ಮುಂದೆ ಹೋರಾಟ ಚಾಲು ಆಗಿದೆ. ನೀವೆಲ್ಲರೂ ಯಾರ್ಯಾರು ನಮ್ಮ ಹೋರಾಟ ಹೊರಗಿದ್ದೀರಿ